ತಾತ್ಯಾ ಸಾಹೇಬ್ ನುಳ್ಕರ್ ಅವರಿಗೆ ಕಾರಣಾಂತರಗಳಿಂದ ತೀವ್ರವಾದ ಕಣ್ಣಿನ ನೋವು ಉಂಟಾಯಿತು. ಅವರ ಸಹೋದರನೇ ವೈದ್ಯರಾಗಿದ್ದು ತಕ್ಷಣವೇ ಅವರು ಚಿಕಿತ್ಸೆಯನ್ನು ಪಡೆಯಬೇಕಾಗಿತ್ತು. ಆದರೆ ಗುರುಪೌರ್ಣಿಮೆಗೆ ಕೇವಲ 3 ದಿನಗಳು ಮಾತ್ರ ಬಾಕಿ ಇದ್ದ ಕಾರಣ ಚಿಕಿತ್ಸೆಯನ್ನು ಪಡೆಯದೆ ಅವರು ಶಿರಡಿಗೆ ಹೊರಟರು. ಅತೀವ ನೋವಿನ ನಡುವೆಯೂ ದ್ವಾರಕಾಮಾಯಿಗೆ ಹೋದರು. ತಾತ್ಯಾ ಸಾಹೇಬ್ ಅವರು ಸಾಯಿಬಾಬಾರವರನ್ನು ಶ್ಯಾಮ ಎಂದು ಕರೆಯುತ್ತಿದ್ದರು. ಶ್ಯಾಮ, ನನ್ನ ಕಣ್ಣುಗಳು ಬಹಳ ಕಷ್ಟ ಕೊಡುತ್ತಿವೆ ಮತ್ತು ನನಗೆ ಬಹಳಷ್ಟು ನೋವು ಉಂಟಾಗಿದೆ ಎಂದ ಕೂಡಲೇ ಬಾಬಾರವರು ಕಣ್ಣಿನ ನೋವನ್ನು ನಿವಾರಣೆ ಮಾಡಿದರು. ಏನು ಕರುಣೆ ತುಂಬಿರುವುದು ಕಣ್ಣುಗಳಲ್ಲಿ, ತಾಯಿ ಮಗುವಂತೆ ಮಮತೆಯ ಸನ್ನಿಧಿಯಲ್ಲಿ